ಹೇ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ವಿಷಯ ಅಂದರೆ, ಇವತ್ತು ಮೈಸೂರಿಗೆ ಹೋಗಬೇಕು. ಸೊ ಮೀಟಿಂಗ್ ಇದೆ ನಮಗೆ, ಸೊ ಅಟೆಂಡ್ ಮಾಡಲೇಬೇಕು. ಆ್ಯಂಡ್ ಇನ್ನೊಂದು ಬೆಂಗಳೂರು ಇಸ್ಕಾನ್ ಕೇಳಿದ್ರೆ, ಮೈಸೂರಲ್ಲೂ ಇಸ್ಕಾನ್ ಒಂದು ಟೆಂಪಲ್ ಇದೆ. ಸೊ ಅಲ್ಲಿಗೂ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅದು ತುಂಬ ಚೆನ್ನಾಗಿದೆ. ಸೊ ಮೈಸೂರು ಇಸ್ಕಾನು ಏನು ವಿಶೇಷತೆ ಅಂದರೆ, ಬೆಂಗಳೂರು ಇಸ್ಕಾನ್ ಯಾವಾಗಿಂದ ಶುರುವಾಯಿತು. ಸೊ ಆವಾಗಲೇ ಮೈಸೂರಲ್ಲೂ ಇಸ್ಕಾನ್ ಮಾಡಬೇಕು ಅಂತ ಟೆಂಪಲ್ಲು ಶುರು ಮಾಡ್ತಾರೆ. ಆ್ಯಂಡ್ 25,000 ಪೀಪಲ್ಗೆ, ವಿದ್ಯಾರ್ಥಿಗಳಿಗೆ ಊಟ ಹಾಕೋದಾಗಿರ್ಬೋದು, ಸೊ ಎಜುಕೇಷನ್ ಆಗಿರ್ಬೋದು, ಸೊ ಆ ಥರ ಎಲ್ಲ ಅವಾಗಿಂದ ಮಾಡ್ಕೊಂಬಂದಿದ್ದಾರೆ. ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಇನ್ನೊಂದು ಒನ್ ಥಿಂಗ್, ಐ ಲವ್ ಬೆಂಗಳೂರು. ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕಿಂತ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ, ಐ ಲವ್ ಬೆಂಗಳೂರು ಅಂತ. ಅಲ್ಲಿಗೆ ಒಂದು ನಮ್ಮ ಮನೆಯವ್ರಿಗೆ ನಾನು ಏನು ಕೂಡಿದ್ದೆ ಪ್ರಾಮಿಸು, ಕೆಲವೊಬ್ರಿಗೆ ಏನು ಕೂಡಿದ್ದೆ ಪ್ರಾಮಿಸು, ಅದನ್ನ ನಾನು ಉಳಿಸ್ಕೊತೀನಿ. ಅಲ್ಲೇ ಈ ಇಯರಲ್ಲೇ ಐ ಲವ್ ಬೆಂಗಳೂರು ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿಂದ ಸ್ವಲ್ಪ ಟ್ವಿಸ್ಟ್ ಆಗಲಿ. ಸೊ ಯಾರ ಲೈಫಲ್ಲೂ ಹಿಟ್ಲರ್ ಆಗೋದು ಬೇಡ, ನಾವಾಗೆಲ್ಲ ಕೆಲವೊಬ್ರು. ಸೊ ಏನೇ ಆಗಲಿ, ನಮ್ಮ ಕೆಲಸ ಮಾತ್ರ ನಿಲ್ಲಬಾರ್ದು. ಆ ಕೆಲಸ ಪೂರ್ತಿ ಆಗೋವರೆಗೂ ಏನದೇ ಅದನ್ನು ಮಾಡ್ತಾ ಇರಬೇಕು. ಓಕೆ ಗೈಸ್, ಇವಾಗ ಮೈಸೂರಿಗೆ ಹೋಗೋಣ ಬನ್ನಿ. ಸೊ ಗೈಸ್, ಸೊ ಫೈನಲಿ ಮೈಸೂರಿಗೆ ಬಂದಿದ್ದೀನಿ. ಸೊ ಇನ್ನೂ ನಮ್ಮ ಆಫೀಸು 10 ಗಂಟೆಗೆ ಅಲ್ವಾ ಓಪನ್ ಆಗೋದು. ಸೊ ಅದಕ್ಕೋಸ್ಕರ ನಾವು ಮೈಸೂರಿಗೆ ಬಂದಾಗ ನಮಗೆ ಅಂತ ಒಂದು ನೆಲೆ ಕೊಟ್ಟಿರುವಂಥ ನಮ್ಮ ಸಾಗರ್ ಅವರು ನಮಗೆ ಅಂತ ಮೈಸೂರಿಗೆ ಬಂದಾಗ ನೆಲೆ ಕೊಟ್ಟಿದ್ದಾರೆ. ಸೊ ಗಣ್ಯ ವ್ಯಕ್ತಿಗೆ ನಮ್ಮ ಕಡೆಯಿಂದ ಧನ್ಯವಾದ ತಿಳಿಸೋಣ. ಫೈನಲಿ ಗೈಸ್, ಇವಾಗ ಹೋಗ್ತಾ ಇದ್ದೀನಿ. ವಿಡಿಯೋ ನಾಟ್ ಈಸಿ ಗೈಸ್. ಮನಸ್ಸಲ್ಲಿ ಬೇರೆ ಇಟ್ಕೊಂಡು ಮುಖದಲ್ಲಿ ಸ್ಮೈಲ್ ತೋರಿಸ್ಕೊಂಡು ತುಂಬ ಕಷ್ಟ ಇದೆ. ಬಟ್ ನಮಗೆ ಅಭ್ಯಾಸ ಆಗಿದೆ. ಸೊ ಅಭ್ಯಾಸ ಆಗಿಲ್ಲ, ಅಭ್ಯಾಸ ಕೆಲವೊಬ್ರು ಮಾಡಿಸ್ತವ್ರೆ. ಸೊ ಇಟ್ಸ್ ಓಕೆ, ಏನಾದರೂ ಕೆಲಸ ನಿಲ್ಬಾರ್ದು. ಸೊ ಫೈನಲಿ ಗೈಸ್, ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀನಿ. ಸೊ ಒಳಗೆ ಹೋಗೋಣ ಬನ್ನಿ. ಸೊ ಗೈಸ್, ಇದು ಟೆಂಪಲ್ದು ಟೈಮಿಂಗ್ಸ್ ಇದು. ಸೊ ಗೈಸ್, ತುಂಬ ಚೆನ್ನಾಗಿದೆ ಗೈಸ್. ಗಾರ್ಡನಿಂಗ್ ಆಗಿರ್ಬೋದು, ತುಂಬ ಎಲ್ಲ ಚೆನ್ನಾಗಿ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಇದ್ರ ಸ್ಟೋರಿ ಏನು ಹೇಳಬೇಕು. ಸೊ ಗೈಸ್, ಇದು ಟೆಂಪಲ್ ಪ್ರಾಜೆಕ್ಟ್ ಅಂಡರ್ ಕನ್ಸ್ಟ್ರಕ್ಷನ್ ಈ ಥರ ಮಾಡಬೇಕು ಅಂತ ಇದು ಪ್ಲಾನಿಂಗ್ ಆಗ್ತದೆ. ಸೊ ಕೆಲಸ ನಡೀತಾ ಇದೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ರಾಮ. ಸೊ ಗೈಸ್, ಈ ಟೆಂಪಲ್ದು ವಿಶೇಷತೆ ಏನು ಅಂದರೆ, ನೋಡಿ ಅಲ್ಲಿ ಬ್ಯಾನರ್ ಹಾಕಿದ್ದಾರಲ್ಲ. ಸೊ ನೋಡಿ ಅಲ್ಲಿ ಬ್ಯಾನರ್ ಐತಲ್ಲ, ನೋ ಚೈಲ್ಡ್ ಇನ್ ಇಂಡಿಯಾ ಶೆಲ್ ಬಿ ಡಿಪ್ರೈವ್ಡ್ ಆಫ್ ಎಜುಕೇಷನ್. ಸೊ ಅಂದರೆ, ಸೊ ಇಂಡಿಯಾದಲ್ಲಿರುವ ಒಬ್ಬ ಸ್ಟೂಡೆಂಟ್ ಕೂಡ ಎಜುಕೇಷನಿಂದ ಹಿಂದುಳಿಬಾರ್ದು ಅನ್ನೋ ಒಂದು ಕಾರಣ ಹಿಡ್ಕೊಂಡು ಈ ಟೆಂಪಲ್ನ ನಡೆಸ್ತವ್ರೆ. ತುಂಬ ಕಾನ್ಸೆಪ್ಟ್ ಚೆನ್ನಾಗಿದೆ ಗೈಸ್. ಸೊ ನೋಡಿ ಗೈಸು, ಅದೇ ಮುಂದೆ ಬರೋ ಅಪ್ಕಮಿಂಗ್ ಟೆಂಪಲ್ ಥರ ಮಾಡ್ತಾರದವರು. ಸೊ ಪ್ರಾಜೆಕ್ಟ್ ನಡೀತಾ ಇದೆ ಕೆಲಸ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈ ಮಂತ್ರ ನೆನಪಲ್ಲಿ ಹಿಡ್ಕೊಂಡಿತ್ತು. ಸೊ ಗೈಸ್, ಅಲ್ಲಿ ಟೆಂಪಲಿಂದ ಹೊರಗಡೆ ಬಂದು ಹೋಗ್ತಾ ಇದ್ದೀನಿ. ಸೊ ಎಲ್ಲ ಅಲ್ಲಿ ಕೃಷ್ಣನ ಒಂದು ಭಕ್ತಿಗೆ ಶರಣಾಗಿದ್ದಾರೆ ಗೈಸ್. ಟೆಂಪಲ್ಗೆ ಯಾವುದೇ ಅಷ್ಟೇ ಹೋಗಿ ರಿಟರ್ನ್ ಬರೋ ಅಷ್ಟರಲ್ಲಿ ಒಂದೇನೋ ಒಂದು ಎನರ್ಜಿ ಥರ ಒಂದು ಸ್ಪಾರ್ಕು ಬಂದು ಹೋಗಿರುತ್ತೆ ಗೈಸ್, ನಿಜವಲ್ಲ ಲಿಟ್ರಲಿ.
ಸೊ ಗಾಯಸ್ ಇಷ್ಟು ಚೆನ್ನಾಗಿರೋ ಮೈಸೂರು ಮುಟ್ಟು ನಾನು ಬೇರೆ ಕಡೆ ಹೋಗಬೇಕು ಅಂದ್ರೆ ನನಗೂ ಬೇಜಾರಾಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ಸೊ ಇದೆಷ್ಟು ಹೇಳ್ತೀನಿ ಅಂತ ಗೊತ್ತಿಲ್ಲ. ನೆಕ್ಸ್ಟು ಬೇರೆ ಕಡೆ ಹೋಗುವ ಪ್ಲಾನ್ ಇದೆ. ಅದು ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿದ್ದೀನಿ. ಸೊ ಪ್ಲಾನ್ ನಡೀತಿದ್ದೆ, ಕೆಲಸ ನಡೀತಿದೆ, ನೋಡೋಣ ಏನಾಗುತ್ತೆ. ಇನ್ನು ಮುಂದೆ ಒಳ್ಳೆಯ ಕಾರ್ಯಗಳೆಲ್ಲ ಇದೆ. ಸೊ ಆ ಒಳ್ಳೆಯ ಕಾರ್ಯ ಮಾಡ್ತಾ ಲೈಫ್ ಲೀಡ್ ಮಾಡ್ತಾ ಆರಾಮಾಗಿರಬೇಕು ಅಷ್ಟೆ. ಯಾರ ಜೊತೆ ಮನಸ್ತಾಪ ಬೇಡ, ಯಾರಿಗೆ ನಾವು ಒಳ್ಳೇದು ಮಾಡೋದು ಬೇಡ, ಯಾರಿಗೆ ನಾವು ಕೆಟ್ಟದಾಗೋದು ಬೇಡ. ಇಷ್ಟೇ ಒಳ್ಳೆಯದಾದರೂ ಕೆಲವೊಂದು ದಿನ ಕೆಟ್ಟವರಾಗಿ ಆಯ್ತೀವಿ. ಏನೇ ಆಗಲಿ ನಮ್ಮ ಕೆಲಸ ನಿಲ್ಬಾರ್ದು. ಫೋಕಸ್ ಆನ್ ಓನ್ಲಿ ಕರಿಯರ್ ಅಷ್ಟೆ. ಈಗ ಆಫೀಸ್ ಕಡೆ ಹೋಗ್ತಾ ಇದ್ದೀನಿ ಕೊನೆಗೂ. ಹೇಳ್ರಿ ಹೇಳ್ರಿ ಬಹಳ ದಿನಗಳ ನಂತರ ಭೇಟಿಯಾದ ನಮ್ಮ ಗೆಳೆಯ. ಬನ್ನಿ ಹೆಂಗಿದ್ದಾರೆ ಎಲ್ಲ? ಎಲ್ಲ ಚೆನ್ನಾಗವ್ರ? ನೀವು ಹೆಂಗಿದ್ದೀರ? ನಾವು ಸೂಪರ್, ಗೊತ್ತಲ್ಲ ಬಿಡಿ ಯಾವಾಗ ಸೂಪರು. ಇದ್ರಿ ಏನು ಸಮಾಚಾರ? ಇವಾಗ ಮೀಟಿಂಗ್ ಇದೆ ನಮ್ಮ ಹೆಸರು. ಏನು ಟಿಫಾನೆ ಮಾಡಿಲ್ಲ. ಸೊ ಎಲ್ಲರೂ ಮೀಟಿಂಗಲ್ಲಿದ್ದೀವಿ. ಸೊ ಇದಾದಮೇಲೆ ಗೈಸ್ ಇಲ್ಲಿ ಲಂಚ್ಗೆ 5 ಸ್ಟಾರ್ ಹೋಟೆಲ್ JP ಫಾರ್ಚುನರ್ ಹೋಟ್ಲಿಗೆ ಬಂದಿದ್ದೀವಿ. ಸೊ ನಾವು ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಗೈಸಲ್ಲಿ ಫಸ್ಟು ಏನೇನು ಐಟಮ್ ಅಂತ ತೋರಿಸ್ಬಿಡ್ತೀನಿ. Here also good. Huh? Here also good. Goa item this time. ಎರಡನೇ ರೌಂಡಾ? ಫೈವ್ ಸ್ಟಾರ್ ಹೋಟೆಲು, ಅನ್ಲಿಮಿಟೆಡು ಫುಡ್ಡು, ವೆರೈಟೀಸ್, ಬುಕೆ ಸಿಸ್ಟಮು. ನಮ್ಗೆ ಯಾವ್ದು ಬೇಕಾದ ಹಾಕೊಳ್ಳೋದು. ಎರಡನೇ ರೌಂಡು. ಥರ್ಡ್ ರೌಂಡ್. ಇಲ್ಲಿ ನೋಡು. ಸೊ
ಫೈನಲಿ ಗೈಸ್ ಎಲ್ಲ ಮುಗೀತು, ಹೊರಡ್ತಾ ಇದ್ದೀನಿ. ನನಗೆ ಲೇಟಾಗುತ್ತೆ ಊರಿಗೆ ಹೋಗೋದು ಅಂತ ಆಲ್ರೆಡಿ ನಾನು ಹೋಗ್ತಾ ಇದ್ದೀನಿ. ಫೈನಲಿ ಗೈಸ್ ನಾನು ನಮ್ಮೂರು ರೀಚ್ ಆಗಿದ್ದೀನಿ. ಸೊ ಇನ್ನು ಮುಂದೆ ನನಗೆ ಟೈಮ್ ತುಂಬ ಕಮ್ಮಿ ಇದೆ. ಸೊ ಏನೇನು ಮಾಡಬೇಕು ಆದಷ್ಟು ನಾನು ಬೇಗ ಎಕ್ಸಿಕ್ಯೂಟ್ ಮಾಡೋಕ್ಕೆ ನೋಡಬೇಕು. ಸೊ ಈ ಮಧ್ಯದಲ್ಲಿ ನಾನು ಮತ್ತೊಬ್ರಿಗಾಗಿರ್ಬೋದು ಮಗನೊಬ್ರಿಗಾಗಿರ್ಬೋದು ಅವ್ರ ಲೈಫಲ್ಲಿ ನಾನು ಒಳ್ಳೆಯನು ಕೆಟ್ಟನು ಅವೆಲ್ಲ ನನಗೆ ಬೇಡ, ಯಾರು ಯೋಚನೆ ನನಗೆ ಬೇಕಾಗಿಲ್ಲ. ಫಸ್ಟು ನಾವು ಚೆನ್ನಾಗಿರೋಣ. ನಾವು ಇನ್ನೊಬ್ಬರ ಲೈಫಲ್ಲಿ ಕೆಟ್ಟಾರಾದರೂ ಪರವಾಗಿಲ್ಲ, ಶಿವ ಮೆಚ್ಚೋ ಥರ ನಾವು ಬದುಕೋಣ. ಅವ್ರ ಲೈಫಲ್ಲಿ ನಾವು ಕೆಟ್ಟಾರಾಗಿರ್ಬೋದು, ಭಗವಂತನ ದೃಷ್ಟಿಯಲ್ಲಿ ನಾವು ಅಲ್ಲಿ ನಾವು ಪ್ರೂವ್ ಮಾಡಬೇಕು. ಮನಸ್ಸಾಕ್ಷಿಯಿಂದ ಅಲ್ಲಿ ನಾವು ಚೆನ್ನಾಗಿದ್ದರೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಸಾಕು. ಪರಿಸ್ಥಿತಿ ತಕ್ಕಂಗೆ ಎಲ್ಲ ನಡೀತದಿಲ್ಲ, ನಾವು ಆ ಪರಿಸ್ಥಿತಿಲಿ ಸಿಗಾಕೊಂಡಿದ್ದೀವಿ ಅಷ್ಟೇ. ಅದು ಇರಲಿ, ವಾಟ್ ಎವರ್ ಇಟ್ ಇಸ್ ಏನೇ ಇರಲಿ. ನಾನು ಇಷ್ಟನ್ನು ಹೇಳ್ತಾ ನಾನು ನನ್ನ 4 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.